ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬರ್ತ್ಡೇ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಹುಟ್ಟುಹಬ್ಬ ಆಚರಣೆಯಲ್ಲೂ ಕೂಡ ಮಾಜಿ ಹಾಲಿ ಶಾಸಕರು ರಾಜಕಾರಣವನ್ನ ಬಿಟ್ಟಿಲ್ಲ. ಹುಟ್ಟುಹಬ್ಬ ಆಚರಣೆಯಲ್ಲಿ ಪರಸ್ಪರ ಟಾಂಗ್ ಅನ್ನು ಕೊಟ್ಕೊಳ್ತಾ ಇದ್ದಾರೆ ನಾಯಕರು. ಸೆಪ್ಟೆಂಬರ್ 28ರಂದು ಮಾಜಿ ಶಾಸಕ ಗೌರಿಶಂಕರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ರು. ಅದರ ಬೆನ್ನಲ್ಲೇ ನಿನ್ನೆ ಅದ್ದೂರಿಯಾಗಿ ಶಾಸಕ ಸುರೇಶ್ ಗೌಡ ಕೂಡ ಬರ್ತ್ಡೇ ಆಚರಣೆ ಮಾಡಿಕೊಂಡಿರೋದು. ಸಾವಿರಾರು ಜನರನ್ನ ಸೇರಿಸಿ ಅದ್ದೂರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಪೈಪೋಟಿಗೆ ಬಿದ್ದು ಅದ್ದೂರಿ ಬರ್ತ್ಡೇಯನ್ನು ಆಚರಿಸಿಕೊಳ್ತಾ ಇದ್ದಾರೆ ಇಬ್ರು ನಾಯಕರು ಕೂಡ. ಬರ್ತ್ಡೇ ಮಾಡಿಕೊಂಡು ಸೀರೆ ಹಂಚಿಕೆ ಮಾಡಿದ್ರು ಮಾಜಿ ಶಾಸಕ ಗೌರಿಶಂಕರ್. ಇನ್ನು ರಸಮಂಜರಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಸುರೇಶ್ ಗೌಡ ಆಯೋಜನೆ ಮಾಡಿದ್ರು. ಈ ಮೂಲಕ ಇಬ್ರು ಕೂಡ ಪೈಪೋಟಿಗೆ ಬಿದ್ದವರಂತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ತಿದ್ದಾರೆ. ಸುರೇಶ್ ಗೌಡ ಹಾಗೂ ಗೌರಿಶಂಕರ್ ನಡುವೆ ಬರ್ತ್ಡೇ ಹೆಸರಲ್ಲಿ ಹಣಾಹಣಿ ನಡೀತಾ ಇರೋದು. ಮಾಜಿ ಶಾಸಕ ಗೌರಿಶಂಕರ್ ಸೀರೆಯನ್ನ ಹಂಚ್ತಾ ಇರುವ ದೃಶ್ಯ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಸುರೇಶ್ ಗೌಡ ಕೂಡ ದೊಡ್ಡದಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹಂತೇಶ್, ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹೇಗಿದೆ ಬರ್ತ್ಡೇ ಪಾಲಿಟಿಕ್ಸ್? ನಯನ, ಏನು ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಏನಿದೆ, ಮೊದಲಿಂದಲೂ ಕೂಡ ಸಾಕಷ್ಟು ಜಿದ್ದಿನ ಹೋರಾಟ, ಪೈಪೋಟಿ ಎಲ್ಲವೂ ಕೂಡ ಇರುವಂತದ್ದು. ಅದರಲ್ಲೂ ಇಲ್ಲಿ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ತುಮಕೂರು ಏನು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾಜಿ ಶಾಸಕ ಗೌರಿಶಂಕರ್ ಮತ್ತು ಹಾಲಿ ಶಾಸಕ ಸುರೇಶ್ ಗೌಡರ ನಡುವೆ ಅದ್ದೂರಿಯಾದ ಒಂದು ಜಿದ್ದಿನ ಪೈಪೋಟಿ ಇರುವಂತದನ್ನ ನಾವು ಕಾಣ್ಬೋದು. ಇದೀಗ ಅವರು ಬರ್ತಡೇ ಹುಟ್ಟುಹಬ್ಬ ವಿಚಾರದಲ್ಲೂ ಕೂಡ ಪೈಪೋಟಿಗೆ ಬಿದ್ದು ಇಬ್ಬರು ಏನೋ ಅದ್ದೂರಿಯಾಗಿ ಹುಟ್ಟುಹಬ್ಬನ ಆಚರಿಸ್ಕೊಳೋದು ನಾವು ಕಾಣ್ಬೋದು. ಅದು ವಿಶೇಷವಾಗಿ ಮತದಾರರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸೆಳೆಯುವಂತ ರೀತಿಯಲ್ಲಿ ಅವರು ಈ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರುವಂತದ್ದು. ಈಗ ಸದ್ಯ ಯಾವುದೇ ಚುನಾವಣೆ ಇಲ್ಲದಿದ್ದರೂ ಕೂಡ ಒಬ್ರಿಗಿಂತ ನಾನು ಕಡಿಮೆನಾ ನೀನು ಕಡಿಮೆನಾ ಅನ್ನೋ ರೀತಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರೋದನ್ನ ನಾವು ಕಾಣ್ಬೋದು. ಈಗಾಗಲೇ ಮಾಜಿ ಶಾಸಕ ಗೌರಿಶಂಕರ್ ಏನು ಹುಟ್ಟುಹಬ್ಬ ಆಚರಣೆ ನೆಪದಲ್ಲಿ ಸಾವಿರಾರು ಜನರನ್ನು ಒಗ್ಗೂಡಿಸುವಂತದ್ದು, ಜೊತೆಗೆ ಅವರಿಗೆ ಸೀರೆ ಹಂಚಿಕೆ ಮಾಡಿರೋದನ್ನ ನಾವು ಕಾಣಬಹುದು. ಅದೇ ರೀತಿ ಅದಾದ ನಂತರ ಏನು ಸುಮಾರು ಒಂದು ವಾರದ ಹಿಂದೆ ನಡೆದಿರುವಂತದ್ದು. ಇದೀಗ ಹಾಲಿ ಶಾಸಕರಂತಹ ಸುರೇಶ್ ಗೌಡರು ಕೂಡ ಅವರದೇ ಆದಂತಹ ರೀತಿಯಲ್ಲಿ ದಾಟಿಯಲ್ಲಿ ಒಂದು ಏನು ಜನ್ಮ ದಿನಾಚರಣೆಯನ್ನ ಮಾಡ್ಕೊಂಡು. ಥ್ಯಾಂಕ್ ಯು ಮಹಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.